ಹಾಯ್ ಹಲೋ ನಮಸ್ತೆ, ನನ್ನ ವ್ಲಾಗ್ಗೆ ಸ್ವಾಗತ. ನನ್ನದೊಂದು ಶಾರ್ಟ್ಸ್ ಪ್ರಿಪ್ರೇಷನ್ ಬೇಸ್ಡ್ ಆಗಿ ಮಾಡಿರುವಂಥ ವ್ಲಾಗ್ ಇದು. ನನ್ನೆಲ್ಲ ಮನೆ ಕೆಲಸ ಮುಗಿಯೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗುತ್ತೆ. ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಮಗಳು ಕೆಲಸನ ನಾನು ಇಟ್ಕೊತೀನಿ. ಚಾಮಿ ಮಾಡು, ಈ ಕಡೆ. ನನ್ನ ಮಗಳಿಗೆ ಫ್ರೆಶ್ ಅಪ್ ಮಾಡಿಸಿ ಬಟ್ಟೆ ಹಾಕೋದು ಒಂದು ಬಿಗ್ಗೆಸ್ಟ್ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದೊಂದು ಸರ್ತಿ ಚೆನ್ನಾಗಿ ರೆಡಿ ಆಗ್ತಾಳೆ, ಒಂದೊಂದು ಸರ್ತಿ ಹಠ ಮಾಡ್ತಾಳೆ. ಸೊ ನನಗೆ ಅಲ್ಲ, ಎಲ್ಲ ಪೇರೆಂಟ್ಸ್ಗೂ ಈ ಒಂದು ಅನುಭವ ಆಗೇ ಆಗಿರುತ್ತೆ. ಡ್ರೆಸ್ಸು ತೋರಿಸಿದಷ್ಟೇ, ಬಟ್ ಅವಳು ಇದನ್ನು ವೇರ್ ಮಾಡಲಿಲ್ಲ. ಬೇರೆ ಫ್ರಾಕ್ ಬೇಕು ಅಂದ್ಲು, ಅದನ್ನು ವೇರ್ ಮಾಡಲಿಲ್ಲ. ಕೊನೆಗೆ ಅವಳು ವೇರ್ ಮಾಡಿದ್ದು ಇದನ್ನು. ಏನು ಮಾಡೋಕ್ಕಾಗಲ್ಲ, ಓನ್ಲಿ ಹರ್ ವಿಶ್. ನನ್ನ ಫ್ರಸ್ಟ್ರೇಷನ್ ಲೆವೆಲ್ ಜಾಸ್ತಿ ಆಗೋದೇ ಈ ಮೂಮೆಂಟಲ್ಲಿ. ನನ್ನ ಮಗಳಿಗೆ ಊಟ ಮಾಡಿಸಿ ಮುಗಿಸೋ ಹೊತ್ತಿಗೆ ನನ್ನ ಕೋಪ ನೆತ್ತಿಗೆ ಏರಿರುತ್ತೆ. ಏನು ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಡೈವರ್ಟ್ ಮಾಡಿಕೊಂಡು ಅವಳಿಗೆ ಊಟ ಮಾಡಿಸಿಸ್ಬೇಕು. ಕಾರ್ಟೂನ್ಸ್ ತೋರಿಸಿ ಅವಳಿಗೆ ಊಟ ಮುಗಿಸ್ತೀನಿ. ಅವಳನ್ನ ಮಲಗಿಸಿ ಅವಳು ಮಲಗಿದ ಮೇಲೆ ನನಗೆ ಒಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅವಳು ಮಲಗಿದ ಮೇಲೆ ಬಿಗ್ಗೆಸ್ಟ್ ಟಾಸ್ಕ್ ಮುಗೀತು ಥರ ಫೀಲ್ ಇರುತ್ತೆ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗ್ತೀನಿ. ಇಲ್ಲಿಂದ ನನ್ನ ರೆಡಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಶಾರ್ಟ್ಸ್ಗೆ ನನ್ನ ಹತ್ರ ಕ್ರಾಪ್ ಟಾಪ್ ಇರಲಿಲ್ಲ, ಸೊ ಅದಕ್ಕೆ ನಾನು ಸಿಂಗಲ್ ಪೀಸ್ನೇ ಕ್ರಾಪ್ ಟಾಪ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಅದಕ್ಕೆ ಆದಂಥ ಸೆಟ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಹೇಗೆ ಕಾಣುತ್ತೆ ಅಂತ. ಇದಾಗಿದೆ ನನ್ನ ಲುಕ್. ಸೊ ಇವಾಗ ಶಾರ್ಟ್ಸ್ ಸ್ಟಾರ್ಟ್ ಮಾಡಬೇಕು. ಅಷ್ಟರಲ್ಲಿ ನನ್ನ ಮಗಳು ಎದ್ಲು, ಮತ್ತೆ ಅವಳಿಗೆ ಸಮಾಧಾನ ಮಾಡಿ ಮಲಗಿಸ್ದೆ. ಅದಾದಮೇಲೆ ನನ್ನ ಶಾರ್ಟ್ಸ್ನ ನಾನು ಕಂಪ್ಲೀಟ್ ಮಾಡಿದೆ. ಅದೆಲ್ಲ ಮುಗೀತಿದ್ದಂಗೆ ಬ್ಯಾಕ್ ಟು ಮದರ್ಹುಡ್. ಮತ್ತು ಮಗು ನೋಡ್ಕೊಳ್ಳೋದು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಮತ್ತು ಅವಳ ಜೊತೆ ಆಟ ಆಡೋದು. ಅವಳ ಜೊತೆ ಆಟಾಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವಳಿಗೆ ರಾತ್ರಿ ಊಟ ಮಾಡಿಸಿ ಅವಳನ್ನ ಮಲಗಿಸಾದ್ಮೇಲೆ ನನ್ನದೇನಾದ್ರು ಶಾರ್ಟ್ಸ್ ಎಡಿಟಿಂಗ್ ಇದ್ದರೆ ನಾನು ಮಾಡ್ಕೊತೀನಿ. ನನ್ನದೆಲ್ಲ ಎಡಿಟಿಂಗ್ ಎಲ್ಲ ಮುಗಿಸಿ ನಾನು ಊಟ ಮಾಡಿ ನಾನು ಮಲ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ಮತ್ತಷ್ಟು ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.